ಮೆಂಬರ್ ಇಲ್ಲಾರ್ದ ನೀವು ಬೋರ್ಡ್ ಮೀಟಿಂಗ್ ಹೆಂಗೆ ಮಾಡಿದ್ರಿ? ನಮ್ಮ ಅವಧಿಯೊಳಗೆ ಆ ಥರ ಇರಲಿಲ್ಲ. ಮೂರನೇ ವ್ಯಕ್ತಿ ಯಾರು ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತಿದೆ. ಮೂರನೇ ವ್ಯಕ್ತಿ ಯಾರು ಅನ್ನೋದು ಜಗತ್ತಿಗೆ ಗೊತ್ತಿದೆ. ಬಿ ಟಿ ಟಿದೊಳಗೆ ನೀವೊಬ್ಬ SDC FDC ಇಂಜಿನಿಯರು ಸೆಕ್ಷನ್ ಆಫೀಸರು ಯಾವ ಮೂಲದಿಂದ ಬಂದಾರ ನೋಡ್ರಿ. ಅವ್ರನ್ನ ದುಡ್ಡು ಕೊಟ್ಟ ಪಾಪ ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 3 ತಿಂಗಳು ಇರ್ತಾವ, 5 ಲಕ್ಷ 10 ಲಕ್ಷ ರೊಕ್ಕ ಕೇಳ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೊಬ್ಬ ಬರ್ತಾನೆ, ಅವ ರೊಕ್ಕ ಕೊಡ್ತಾನೆ, ಮತ್ತೆ ಬರ್ತಾನೆ. ಹಾಗಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡ್ಬೇಕಲ್ಲ ಅವರು. ಸಾರ್ವಜನಿಕ ಕೆಲಸ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಬಂದಿರ್ತಾನೆ, ಸಾರ್ವಜನಿಕರಿಂದ ರೊಕ್ಕ ಇಸ್ಕೊತಾನೆ. ಆ ರೊಕ್ಕ ಇಸ್ಕೊಂಡಾಗ ಸಾರ್ವಜನಿಕರಿಗೆ ತೊಂದರೆ ಯಾರಿಗೆ ಆಗುತ್ತೆ? ಸಾರ್ವಜನಿಕರಿಗೆ ಆಗುತ್ತೆ. ಇದನ್ನು ಪ್ರಶ್ನೆ ಮಾಡೋದು ತಪ್ಪ? ಯಾರೋ ಮೂರನೇ ವ್ಯಕ್ತಿ, ನೀ ಏನು ಮೆಂಬರ್ ಇದೆಯಾ, ಅಧ್ಯಕ್ಷ ಇದೆಯಾ, MLA ಇದೆಯಾ, ಹೋಲಿ ಏನೋ ಒಂದು ಲೀಡರ್ ಇದೆಯಾ? ಏನೂ ಇಲ್ಲ. ನಿನಗೆ ಸಂಬಂಧ ಇಲ್ಲಿ ಕ್ಷೇತ್ರ, ಇಲ್ಲಿ ಬಂದು ನೀವು ಆಟ ಆಡೋದು ಸರಿಯಲ್ಲ. ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಬಾಗಲಕೋಟೆ ಉಪಚುನಾವಣೆ ಈಗೇನು ಹತ್ತಿರ ಬರ್ತಾ ಇದೆ. ಇನ್ನೇನು ಕೆಲವು ಅಭ್ಯರ್ಥಿಗಳು ಇನ್ನೇನು ನಾಮಪತ್ರ ಸಲ್ಲಿಸೋದು ಇನ್ನಷ್ಟು ಬಾಕಿ ಇದೆ. ಸೊ ಆವಾಗ ಈಗ ಸದ್ಯಕ್ಕೆ ನಾಯಕರಲ್ಲಿ ಹಾಗೆ ಕೆಲವಿಷ್ಟು ಲೀಡರ್ಗಳು ತಮ್ಮ ಮೇಲೆ ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟನೂ ಸಹ ನಡೆಸಿದ್ದಾರೆ. ಸೊ ಸದ್ಯಕ್ಕೆ ಈಗ ವಕೀಲರಾಗಿರುವಂತಹ ಶಿವಾನಂದ ಠವಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ರಮೇಶ್ ಬದ್ನೂರ್ ಅವರು ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠರ ಮೇಲೆ ಒಂದಿಷ್ಟು ಆರೋಪಗಳನ್ನು ಸಹ ಮಾಡಿದರು. ಸೊ ಹಾಗೆ ಹೇಗೆ ಅಂಥೇಳಿ ಒಂದಿಷ್ಟು ಅವ್ರ ಮೇಲೆ ಹರಿಹಾಯ್ದರು ಅಂತಲೇ ಹೇಳಬಹುದು. ಸೊ ಏನು ಹೇಳ್ತೀರಿ ಅನ್ನುವಂಥದ್ದು ಸರ್? ನೋಡಿರಿ, ಇದು ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹಕ್ಕನ್ನು ಪಡ್ಕೊಳ್ಳೋಕೆ, ಹೋರಾಟ ಮೂಲಕ ತಮ್ಮ ಹಕ್ಕನ್ನು ಪಡ್ಕೊಳ್ಳೋಕೆ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ಅವ್ರು ಮಾತಾಡುವ ಪದ್ಧತಿ ಬದಲಿದೆ. ಮಾತಾಡೋ ಪದ್ಧತಿ ಅಂತಂದರೆ ಒಬ್ಬ ನಾಯಕರನ್ನು, ಒಬ್ಬ ಹಿರಿಯರನ್ನು ನಾವು ಗೌರವದಿಂದ ಮಾತಾಡಿಸ್ಬೇಕು. ಏಕವಚನದಲ್ಲಿ ಮಾತಾಡುವುದು ಅದು ಶೋಭೆ ತರುವಂಥದ್ದಲ್ಲ. ಹಾಗಾಗಿ ನಾವು ಕೆರಚಾಟ ಅಲ್ಲ ಇದು, ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ನೀವು ಯಾವುದೇ ಹಿರಿಯರಿರಲಿ, ನಿಮ್ಮ ಮನೆಯೊಳಗೆ ಯಾವ ಅಣ್ಣ ಮತ್ತು ತಂದೆ ತಾಯಿಗೆ ಯಾವ ಥರ ಗೌರವ ಕೊಡ್ತೀರಿ, ಹೊರಗೂ ಕೂಡ ಹಿರಿಯರಿಗೆ ನಾವು ಗೌರವ ಕೊಡುವಂಥ ಅಭ್ಯಾಸವನ್ನು ಮಾಡಿಕೊಡ್ರಿ ಅಂತೇಳಿ ನಾವು ನಿನ್ನೆ ಹೇಳಿದ್ದೇವೆ. ಆದರೆ ನಾವು ಬದ್ನೂರವ್ರಿಗೆ ಒಂದು ಕಿವಿಮಾತನ್ನು ಹೇಳ್ತೀನಿ, ನೀವು ಹೋರಾಟ ಮಾಡಿರಿ, ಹೋರಾಟ ಮೂಲಕ ನೀವು ಹಕ್ಕನ್ನು ಪಡ್ಕೊಳ್ರಿ, ನಾವು ಬೇಡ ಅನ್ನಂಗಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಮೇಲೆ ಆಪಾದನೆ ಮಾಡಬೇಕಾದ್ರೆ ಅದನ್ನು ವಿಚಾರ ಮಾಡಿ ಆಪಾದನೆ ಮಾಡಬೇಕು ಮತ್ತು ಗೌರವ ಮೂಲಕ ಅವರ ನಿಮ್ಮ ಮಾತುಗಳನ್ನು ಗೌರವಪೂರ್ವಕವಾಗಿ ಇರ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಇನ್ನು ಕಾರ್ಪಸ್ ಫಂಡ್ ಒಂದು ವಿಚಾರಕ್ಕೆ ಬರೋದಾದರೆ ಅವರು ಹೇಳ್ತಿರುವಂಥದ್ದು ಏನಂತಂದರೆ, ಈಗ ಕಾಂಗ್ರೆಸ್ ಈಗ ಟೋಟಲಿ ಅವರು ಹೇಳಿಬಿಟ್ರು ನಾನು ಕಾಂಗ್ರೆಸ್ ವಕ್ತಾರ ರೀತಿ ಮಾತಾಡ್ತೀನಿ ಅನ್ನುವಂಥದ್ದು. ಅವ್ರು ಹೇಳುವಂಥದ್ದು ಏನಂದರೆ, ಕಾರ್ಪಸ್ ಫಂಡ್ ಬಂದಿರುವಂಥದ್ದು BJP ಇದ್ದಾಗ ಅವ್ನು ವಾಪಸ್ ತೆಗೆದುಕೊಂಡ್ರು. ಈಗ ಯಾಕೆ ಸುಮ್ಮನೆ BJP ಅವ್ರು ನಮ್ಮ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅನ್ನುವಂಥದ್ದು? ನೋಡಿ ಸರ, ಕಾರ್ಪಸ್ ಫಂಡು BTDದಿಂದ ಸರ್ಕಾರಕ್ಕೆ ಹೋಗ್ಬೇಕಾದ್ರೆ ಯಾವ ತಾರೀಕಿಗೆ ಹೋಗೈತಿ, ಯಾವಾಗ ಹೋಗೈತೆ ಅಂತ ದಾಖಲೆಗಳನ್ನು ನೋಡೋಣ. ಅವ್ರಿಗೆ ಆ ದಾಖಲೆ ನೋಡ್ರಿ ಗೊತ್ತಾಗತ್ತೆ ಯಾವ ತಾರೀಕಿಗೆ ಹೋಗಿ ಅಕೌಂಟ್ ಜಮಾ ಆಯ್ತು. BTD ಅಕೌಂಟಿಂದ KBCNL ಅಕೌಂಟಿಗೆ ಕಾರ್ಪಸ್ ಫಂಡ್ ಜಮಾ ಆಗಿದೆ, ಯಾವ ತಾರೀಕಿಗೆ ಜಮಾ ಆಯ್ತು, ಯಾವಾಗ ಆಯ್ತು ಅನ್ನೋದು ಅವ್ರಿಗೆ ನೋಡಿದಾಗ, ದಾಖಲೆ ನೋಡಿದಾಗ ಗೊತ್ತಾಗತ್ತೆ. ನಮ್ಮ ಅವಧಿ ಒಳಗೆ ಅಂಕರು ಟ್ರಾನ್ಸ್ಫರ್ ಆಗಿಲ್ಲ ಅಮೌಂಟು, ಅವ್ರ ಅವಧಿ ಒಳಗೆ ಟ್ರಾನ್ಸ್ಫರ್ ಆಗೈತಿ. ಯಾವಾಗ ಆಗೈತೆ ಅನ್ನೋದು ಡೇಟ್ ಐತಲ್ಲ, ತೆಗೆದು ನೋಡೋಣ. ಟ್ರಾನ್ಸ್ಫರ್ ಆಗಿದ್ದು ಡೇಟ್ ಇರ್ತೈತಿ. ಸುಮ್ಮನೆ ಆರೋಪ ಮಾಡಿದ್ರಾಗ ಅರ್ಥ ಇಲ್ಲ. ಓಕೆ, ಅಂದರೆ ಅವರು ಹೇಳುವಂಥದ್ದು ಏನಂದರೆ ಸರ್, ಈಗ BJP ನಾಯಕರುಗಳಿಂದಲೇ ನಮ್ಮ BTDಗೆ ಒಂದು ಲೆಟರ್ ಬಂದಿರುವಂಥದ್ದು, ನೀವು ಜಮಾ ಮಾಡಿರಿ ಅನ್ನುವಂಥದ್ದು. ಈ ರೀತಿ ಒಂದಿಷ್ಟು ಮಾತುಗಳನ್ನ ಮಾತಾಡ್ತಿದ್ದಾರೆ. ಅದೇ ನಾ ಹೇಳೋದು ಅದನ್ನೇ. ನಿಮ್ಮ BTDದಿಂದ ಕಾರ್ಪಸ್ ಫಂಡ್ ಅಮೌಂಟು KBCNL ಅಕೌಂಟಿಗೆ ಜಮಾ ಆದ ತಾರೀಕನ್ನು ನೋಡಿರಿ, ಯಾವಾಗ ಜಮಾ ಆಗೈತಿ, ಯಾರ ಅವಧಿ ಒಳಗೆ ಆಗೈತಿ ಅನ್ನೋದು ನೋಡಿದ್ರೆ ನಿಮಗೆ ಡೇಟ್ ಗೊತ್ತಾಗತ್ತೆ. ಸುಮ್ಮನೆ ಆರೋಪ ಮಾಡಿದ್ರಾಗ ಅರುಳಿಲ್ಲ. ನಮ್ಮ ಅವಧಿ ಒಳಗೆ ಅಂಕರು ಟ್ರಾನ್ಸ್ಫರ್ ಆಗಿಲ್ಲ. ಓಕೆ, ಇನ್ನೊಂದು ಮಾತುಗಳು ಹೇಳುವಂಥದ್ದು ಏನಂತಂದರೆ, ಕೇವಲ ರಸ್ತೆ ಮತ್ತು ಬಿಲ್ಡಿಂಗ್ಗಳನ್ನು ಮಾಡೋದ್ರಿಂದ ಅಭಿವೃದ್ಧಿ ಅಲ್ಲ ಅನ್ನುವಂತಹ ಮಾತುಗಳ ಮುಖಾಂತರ ಎಲ್ಲೋ ಒಂದು ಕಡೆ ತಿಳಿಯುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ನೋಡಿರಿ, ಸಾರ್ವಜನಿಕರ ಜೀವನದೊಳಗೆ ಒಬ್ಬ ಶಾಸಕ ಆದಮ್ಯಾಗ ಸಾರ್ವಜನಿಕರಿಗೆ ಬೇಕಾಗಿದ್ದೇನು ಮೂಲಭೂತ ಸೌಕರ್ಯಗಳು ಏನೇನು, ಅವರಿಗೆ ಕುಡಿಯೋ ನೀರು, ವಿದ್ಯುತ್ತು, ಆಮ್ಯಾಗ ರಸ್ತೆಗಳು, ಇವೆಲ್ಲ ಮೂಲಭೂತ ಸೌಕರ್ಯಗಳು. ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದದ್ದು ಜವಾಬ್ದಾರಿ ಯಾರ್ದಂದ್ರೆ ಶಾಸಕರದು. ಆ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಆನಂತರ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಾವು ಏನು ನಮ್ಮ ಅವಧಿ ಒಳಗೆ ಏನು ಕೆಲಸ ಆಗ್ಯಾವ ಆನ್ ರೆಕಾರ್ಡ್ ನಾವು ಚರ್ಚೆಗೆ ಬರ್ತೀವಿ. ನೀವು ಬರೀ ಚರ್ಚೆಗೆ ನಿಮ್ಮ ಅವಧಿ ಒಳಗೆ ಏನು ಮಾಡಿರಿ, 2013ರಿಂದ 18ರಾಗ ಏನು ಮಾಡಿರಿ ತೊಗೊಂಬರ್ರಿ, 2023ರಿಂದ ಇವತ್ತಿನ ಮಟ್ಟ ಏನು ಮಾಡಿರಿ ತೊಗೊಂಬರ್ರಿ, ನಾವು ತೊಗೊಂಬರ್ತೀವಿ ದಾಖಲೆ. ಮೆಡಿಕಲ್ ಕಾಲೇಜಿಗೆ ಚರಂತಿಮಠರು ವಿರೋಧ ಮಾಡಿದ್ರು ಅನ್ನುವಂಥ ನೋಡಿ ಸರ, ವಿರೋಧ ಮಾಡ್ಯಾರ ಅಂತೇಳಿ ಆಪಾದನೆ ಮಾಡೋದ್ರಾಗ ಅರ್ತಿಲ್ಲ. 2014 ನೀವು ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಮಾಡ್ತೀರಿ. 2014, 2026 ಮೊನ್ನೆ 14ನೇ ತಾರೀಕಿಗೆ ಭೂಮಿ ಪೂಜೆ ಮಾಡ್ತೀರಿ. ಏನು 10 ವರ್ಷ ಏನು ಮಾಡಿದ್ರಿ? 10 ವರ್ಷ ಏನು ಮಾಡಿದ್ರಿ? 10 ವರ್ಷ ಏನು ಮಾಡಿದ್ರಿ? ಜನರಿಗೆ ಈ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡಿರಿ ನೀವು.
ಹಾಗಾಗಿ ನೀವು ಇದು ಗಿಮಿಕ್ ಕಣ್ಲಾರ್ದ ಮತ್ತೇನಂತಾರೆ ನೀವು ಮಾಡಬೇಕಾಗಿತ್ತು 2013ರಿಂದ 18ರೊಳಗೆ ಭೂಮಿ ಪೂಜೆ ಮಾಡಿ ಈ ಮಣ್ಣಿ ಮೇಟಿಯವ್ರು ಏನು ತೀರಿ ಹೋದ್ರಲ್ಲ ಅವ್ರು ಜೀವಂತಿದ್ದಾಗ ನೀವು ಅದು ಉದ್ಘಾಟನೆ ಮಾಡಿದ್ರಿ ಅಂದ್ರೆ ನಾವು ಒಪ್ಕೋತಿದ್ವಿ ಅದನ್ನು. ನೀವು ಅವಾಗ ಸ್ಯಾಂಕ್ಷನ್ ಮಾಡೋದು ಮುಂದೆ 2026 ಬಂದು ಕೇಸ್ ನಾಳೆ ಇಲೆಕ್ಷನ್ ಅನೌನ್ಸ್ ಆಗುತ್ತೆ, ಇವತ್ತು ಬಂದು ಕೇಸ್ ಭೂಮಿ ಪೂಜೆ ಮಾಡೋದು. ಇದು ಗಿಮಿಕ್ ಅಲ್ಲ ಮತ್ತೇನಂತಾರೆ, ಗಿಮಿಕ್ ಇದು. ಆಯ್ತು ಸರ್, ಇನ್ನೊಂದು ಹೇಳುವಂಥದ್ದು ಏನಂತಂದರೆ ಚರಂತಿ ಮಠ್ರ ಅವ್ರು ಹೇಳ್ತಾರೆ ಯಾರೋ ಒಬ್ಬರು ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಬಂದು ಎದ್ದು ನಿಲ್ತಾರೆ ಹಾಗೆ ಹಿಂಗೆ ಅಂತ ಹೇಳಿ. ಸೊ BTD ಅವ್ರ ಕಂಟ್ರೋಲ್ ಇದೆ ಅನ್ನುವಂಥದ್ದು. ಹಾಗೆ ಇವರು ಸಹ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಸರ್. ಸದ್ಯಕ್ಕೆ ಏನಂತಂದರೆ BTD ಚರಂತಿ ಮಠ್ರ ಇದ್ದಾಗ ಒಬ್ಬರ ಕೈಯಲ್ಲಿತ್ತಲ್ಲ ಅನ್ನುವಂಥದ್ದು, ಒಬ್ಬರ ಕೈಯಲ್ಲಿ ಅಲ್ಲಿ ಕೊಟ್ಬಿಟ್ಟಿದ್ರು ಅವರು ಅಂತ ಹೇಳಿ. ನೋಡ್ರಿ, BTD ಇರೋದು ಶಾಸಕರ ಅಧ್ಯಕ್ಷತೆಯಲ್ಲಿ ಇತ್ತು ನಮ್ಮ ಅವಧಿ ಒಳಗೆ. ಮೂರನೇ ವ್ಯಕ್ತಿ ಕೈಯಾಗ ಯಾವುದೂ ಇರಲಿಲ್ಲ. ಶಾಸಕರು ಅಧ್ಯಕ್ಷರಿದ್ದರು, 3 ಮಂದಿ ಮೆಂಬರ್ ಇದ್ದರು. ನಿಮ್ಮ ಹಣೆ ಬರೋಕ್ಕೆ ಅಧ್ಯಕ್ಷರಾದ್ಮ್ಯಾಗ 2023ರಿಂದ 26ರವರೆಗೆ ಅಂದ್ರೆ ಇವತ್ತಿನವರೆಗೂ ಒಬ್ಬ ಮೆಂಬರ್ ನೇಮಕ ಮಾಡೋಕ್ಕಾಗಿಲ್ಲ ನಿಮ್ಗೆ. ನೀವು ಅಧ್ಯಕ್ಷರು ನೇಮಕ ಮಾಡಿದ್ರಿ, ಮೇಟಿಯವ್ರು ನೇಮಕ ಮಾಡಿದ್ರಿ. ಮೇಟಿಯವ್ರು ನೇಮಕ ಮಾಡ್ಕೊಂಡು ನಿಮ್ಗೆ ಅನುಕೂಲ ಬಂದಂಗೆ ಬೋರ್ಡ್ ಮೀಟಿಂಗ್ ಮಾಡ್ಕೊಂಡು ಕೇಸ್ ಸ್ಟಾರ್ ಪಾಸ್ ಮಾಡ್ಕೊಂಡ್ರಿ. ಮೆಂಬರೇ ಇಲ್ಲ. ಮೆಂಬರ್ ಇಲ್ಲಾರ್ದ ನೀವು ಬೋರ್ಡ್ ಮೀಟಿಂಗ್ ಹೆಂಗೆ ಮಾಡಿದ್ರಿ? ನಮ್ಮ ಅವಧಿ ಒಳಗೆ ಆ ಥರ ಇರಲಿಲ್ಲ. ಮೂರನೇ ವ್ಯಕ್ತಿ ಯಾರು ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತಿದೆ. ಮೂರನೇ ವ್ಯಕ್ತಿ ಯಾರು ಜಗತ್ತಿಗೆ ಗೊತ್ತಿದೆ. BTDದೊಳಗೆ ನೀವು ಒಬ್ಬ SDC, FDC, ಇಂಜಿನಿಯರು, ಸೆಕ್ಷನ್ ಆಫೀಸರು ಯಾವ ಮೂಲದಿಂದ ಬಂದಾರ ನೋಡ್ರಿ. ಅವ್ರನ್ನ ದುಡ್ಡು ಕೊಟ್ಟ ಪಾಪ ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 3 ತಿಂಗಳು ಇರ್ತಾವ, 5 ಲಕ್ಷ 10 ಲಕ್ಷ ರೊಕ್ಕ ಕೇಳ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೊಬ್ಬ ಬರ್ತಾನೆ, ಅವ ರೊಕ್ಕ ಕೊಡ್ತಾನೆ, ಮತ್ತೆ ಬರ್ತಾನೆ. ಹಾಗಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡ್ಬೇಕಲ್ಲ ಅವರು. ಸಾರ್ವಜನಿಕ ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಕೊಟ್ಟು ಬಂದಿರ್ತಾನೆ, ಸಾರ್ವಜನಿಕರಿಂದ ರೊಕ್ಕ ಇಸ್ಕೊತಾನೆ. ಆ ರೊಕ್ಕ ಇಸ್ಕೊಂಡಾಗ ಸಾರ್ವಜನಿಕರಿಗೆ ತೊಂದರೆ ಯಾರಿಗೆ ಆಗುತ್ತೆ? ಸಾರ್ವಜನಿಕರಿಗೆ ಆಗುತ್ತೆ. ಇದನ್ನು ಪ್ರಶ್ನೆ ಮಾಡೋದು ತಪ್ಪ? ಯಾರೋ ಮೂರನೇ ವ್ಯಕ್ತಿ, ನೀ ಏನು ಮೆಂಬರ್ ಇದೆಯಾ, ಅಧ್ಯಕ್ಷ ಇದೆಯಾ, MLA ಇದೆಯಾ, ಹೋಲಿ ಏನೋ ಒಂದು ಲೀಡರ್ ಇದೆಯಾ? ಏನೂ ಇಲ್ಲ. ನಿನಗೆ ಸಂಬಂಧ ಇಲ್ಲಿ ಕ್ಷೇತ್ರ. ಇಲ್ಲಿ ಬಂದು ನೀವು ಆಟ ಆಡೋದು ಸರಿಯಲ್ಲ. ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ನಾವು ಹಿಂದೆ 2-3 ಸಲನೂ ಪ್ರೆಸ್ ಮೀಟ್ ಮಾಡೀವಿ. ಪ್ರೆಸ್ ಮೀಟ್ ಮಾಡಿದಾಗ ನೀವು ವಿಷಯ ಪ್ರಸ್ತಾಪ ಮಾಡೀವಿ. ನೀವು ಅದನ್ನು ಬಿಟ್ಟುಕೊಟ್ಟು ನಾ ಸುಮ್ಮನೆ ಮೂರನೇ ವ್ಯಕ್ತಿ ಇದ್ದಿದ್ದಿಲ್ಲ ಹಂಗೆ ನಿಮ್ಮ ಅವಧಿ ಒಳಗೆ ಹಂಗಿತ್ತು. ನಮ್ಮ ಅವಧಿ ಒಳಗೆ ಅಧ್ಯಕ್ಷರಿದ್ದರು, 3 ಮಂದಿ ಮೆಂಬರ್ ಇದ್ದರು. ಪ್ರತಿಯೊಂದು ಟರಾವ್ ಮಾಡೀವಿ. ಬಾಗಲಕೋಟೆ ಪುನರ್ವಸತಿ ಕೇಂದ್ರ ಪುನರ್ಸ್ಥಾಪನೆ ಮಾಡ್ಬೇಕಾದ್ರೆ 2,000 ಚಿಲ್ಲರೆ ಹಕ್ಕುಪತ್ರವನ್ನು ನಾವು ಕೊಟ್ಟಿವಿ. ನೀವು ಎಷ್ಟು ಕೊಟ್ಟಿರಿ ಹೇಳ್ರಿ? ಹಕ್ಕುಪತ್ರ ಎಷ್ಟು ಕೊಟ್ಟಿರಿ ಹೇಳ್ರಿ? 3 ವರ್ಷದಾಗ. ನಮ್ಮ ಅವಧಿ ಇರೋದು 3 ವರ್ಷ. ನೀವು 2018ರ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದ ನಂತರ 2019ರೊಳಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ 3 ವರ್ಷ ಅಷ್ಟೇ ನಮ್ಗೆ ಅವಧಿ ಇತ್ತು. 3 ವರ್ಷನಾಗ 2,000 ಚಿಲ್ಲರೆ ಹಕ್ಕುಪತ್ರ ಕೊಟ್ಟಿವಿ. ನೀವು 3 ವರ್ಷನಾಗ ಎಷ್ಟು ಹಕ್ಕುಪತ್ರ ಕೊಟ್ಟಿರಿ? ಯಾರಿಗೆ ಕೊಟ್ಟಿರಿ ಹಕ್ಕುಪತ್ರ? ಕೊಟ್ಟೇ ಇಲ್ಲ. ನೀವು ಯಾರಿಗೆ ಹಕ್ಕುಪತ್ರ ಹೆಂಗೆ ಕೊಟ್ಟಿರಿ ಗೊತ್ತಾ? ನೀವು 3ನೇ ವ್ಯಕ್ತಿ ಅಂತ ಏನು ಹೇಳ್ತೀರಿ, ಆ 3ನೇ ವ್ಯಕ್ತಿ ಯಾರು ಹೇಳ್ತಾನೆ ಅವ್ರಿಗೆ ಹಕ್ಕುಪತ್ರ. ಅವ ತೊಗೊಂಡು ಹೋಗೋದು, ಫೈಲ್ ಚೆಕ್ ಮಾಡೋದು, ಇದಕ್ಕೆ ಸ್ಯಾಂಕ್ಷನ್ ಮಾಡಿರಿ ಅಂತ ಹೇಳಿದಾಗ ಅವ ಹೇಳಿದಾಗ ಹಕ್ಕುಪತ್ರ ಕೊಟ್ಟಿರಿ. ಎಷ್ಟು ಕೊಟ್ಟಿರಿ ತೋರಿಸ್ರಿ, ದಾಖಲೆ ತೋರಿಸ್ರಿ. ಇದನ್ನು ಕೇಳೋದು ತಪ್ಪ? ಸಾರ್ವಜನಿಕರ ಪರವಾಗಿ ಮುಳುಗಡೆ ನಡಗಡ್ಡೆ ಸಂತ್ರಸ್ತರ 1,200 ಕುಟುಂಬಗಳು ನಾವು ಸಂತ್ರಸ್ತರನ್ನು ಮುಳುಗಡೆ ಮಾಡಿ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಬೇಕು. ಅವರಿಗೆ ಅಲ್ಲಿ ಅನಾನುಕೂಲ ಐತಿ, ನೀರು ಬಂದು ನಿಂತೈತಿ ಅಂಥೇಳಿ ನಮ್ಮ ಅವಧಿ ಒಳಗೆ ನಮ್ಮ ಸಾಹೇಬರಿದ್ದಾಗ, ಚರಂತಿ ಮಠ ಸಾಹೇಬ್ರ ಅಧ್ಯಕ್ಷರಿದ್ದಾಗ ಅವಧಿ ಒಳಗೆ ನಾವು 1,200 ಮನೆಗಳನ್ನು ಭೂ ಸ್ವಾಧೀನ ಪಡಿಸ್ಕೊಂಡಿವಿ. ಅವರಿಗೆ 11 ನೋಟಿಸ್ ಕೊಟ್ಟಿವಿ. 11 ನೋಟಿಸ್ ಕೊಟ್ಟು ಕೂಡಲೇ ಮುಂದೆ ಇಲೆಕ್ಷನ್ ಅನೌನ್ಸ್ ಆಗಿಬಿಡ್ತೀವಿ. ಆ ಇಲೆಕ್ಷನ್ದಾಗ ಏನು ಹೇಳಿದ್ರಿ ನೀವು ಕಾಂಗ್ರೆಸ್ನವರು? ಏನು ಹೇಳಿದ್ರಿ? ಇದು ಸುಳ್ಳು ಐತಿ, ನೋಟಿಸ್ ಅಲ್ಲವೋ ಅಂತ ಹೇಳಿದ್ರಿ. ಸುಳ್ಳು ಐತಿ, ನೋಟಿಸ್ ಅಲ್ಲ ಅಂತ 100 ಚಿಲ್ಲರೆ ಕೋಟಿ ಹಣವನ್ನು ನೀವು ಅದು ಸ್ಯಾಂಕ್ಷನ್ ಆಗಿದ್ದ ಹಣವನ್ನು ಯಾವಾಗಲೂ ಭೂ ಸ್ವಾಧೀನ ಪ್ರಕ್ರಿಯೆ ಹೆಂಗಿರ್ತೈತೆ ಅಂದ್ರೆ, ನಿಮ್ಮ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡೋ ಹೊತ್ನಾಗ 11 ನೋಟಿಸ್ ಆಗಬೇಕಾದ್ರೆ ನಿಮ್ಮ ಎಷ್ಟು ಅಮೌಂಟ್ ಆಗುತ್ತೆ ಆ ಅಮೌಂಟನ್ನು ಜಮಾ ಇಡಬೇಕು. ಜಮಾ ಇಟ್ಟು ನೆಕ್ಸ್ಟ್ ನೋಟಿಸ್ ಇಶ್ಯೂ ಮಾಡ್ಬೇಕಂತೈತಿ. ಆ 11 ನೋಟಿಸ್ ಆದ ನಂತರ ನಾವು 100 ಚಿಲ್ಲರೆ ಕೋಟಿ ಅಮೌಂಟನ್ನು ನಾವು BTDದಲ್ಲಿ ಇಟ್ಟು 4-1 ನೋಟಿಸ್ ಕೊಟ್ಟಿವಿ. 11 ನೋಟಿಸ್ ಕೊಟ್ಟಿವಿ. ಹಳೆ ಆ್ಯಕ್ಟ್ 4-1, ಹೊಸ ಆ್ಯಕ್ಟ್ 11 ನೋಟಿಸ್ ಕೊಟ್ಟಿವಿ. ಅದನ್ನು ಸತ್ಯಕ್ಕೆ ನೀವು ಆ ಸಂತ್ರಸ್ತರಿಗೆ ಅನ್ಯಾಯ ಮಾಡಿದ್ರಿ. ನೀವು ಮುಂದೆ ಅವಧಿ ಬಂತು, ಅಧಿಕಾರ ಬಂದ್ರಿ. ಅಧಿಕಾರ ಬಂದಾಗ ಕಂಟಿನ್ಯೂ ಮಾಡ್ಬೇಕು. ಹೊಸ ಕಾಯ್ದೆ ಒಳಗೆ 2 ವರ್ಷದೊಳಗೆ ನೀವು 11 ಕೊಟ್ಟು 2 ವರ್ಷದೊಳಗೆ ಅವಾರ್ಡ್ ಮಾಡಲಿಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಆಗಿಬಿಡ್ತೈತಿ. ಅದನ್ನು ಮಾಡಲಿಲ್ಲ. ಸರ್, ಇನ್ನು ರಮೇಶ್ ಬದ್ನೂರ್ ಅವರು ಮತ್ತು ಚಂದ್ರಶೇಖರ್ ರಾಠೋಡ್ ಅವರು ಇನ್ನೊಂದು ಮಾಡುವಂತಹ ಆರೋಪ ಏನಂತಂದರೆ, ನಾವು ಎಲ್ಲ ದಾಖಲೆಗಳೊಂದಿಗೆ ಬರ್ತೇವೆ, ನಾವು ಎಲ್ಲ ಸಾಕ್ಷಿ ಅಂದರೆ ವೀರಣ್ಣ ಚರಂತಿ ಮಠರ ಆಡಳಿತವೇ ದುರಾಡಳಿತ ಅಥವಾ ಅವರೊಂದು ಭ್ರಷ್ಟಾಚಾರ ಆಡಳಿತ, ಅದಕ್ಕೆಲ್ಲ ಸಾಕ್ಷಿಗಳನ್ನ ಕೊಡ್ತೇವೆ ಅನ್ನುವಂತಹ ಮಾತುಗಳನ್ನ, ವಿತ್ ಡಾಕ್ಯುಮೆಂಟ್ ಬರ್ತೇವೆ ಅನ್ನುವಂಥ ಮಾತುಗಳನ್ನ ನಾನು ನಿನ್ನೆ ಪ್ರೆಸ್ ಮೀಟ್ ಮಾಡೀನಿ. ಪ್ರೆಸ್ ಮೀಟ್ನೊಳಗೆ ದಾಖಲೆ ಸಮೇತ 2013ರಿಂದ 18ರವರೆಗೆ ನೀವು ಏನು ಮಾಡಿರಿ ಕೆಲಸ ನಾ ತೊಗೊಂಬರ್ರಿ. ನಾವು 2018ರಿಂದ 23 ನಮ್ಮ ಸರ್ಕಾರ 19ರಿಂದ 23 ಅಂದರೆ ಶಾಸಕರು 18ರಿಂದ 23 ಒಳಗೆ ಇದ್ದರು. 18ರಿಂದ 23 ನಮ್ಮ ಶಾಸಕರು ಈ ಕ್ಷೇತ್ರಕ್ಕೆ ಏನೇನು ಮಾಡ್ಯಾರ ಅನ್ನೋದು ದಾಖಲೆ ಸಮೇತ ನಾವು ತೊಗೊಂಬರ್ತೀವಿ. ನೀವು ತೊಗೊಂಬರ್ರಿ, ತೋರಿಸ್ರಿ. 2013ರಿಂದ
18ರ ಮಟ್ಟ ತೊಗೊಂಬರ್ರಿ. 2023ರಿಂದ ಇಲ್ಲಿವರೆಗೆ ತೊಗೊಂಬರ್ರಿ. ಏನು ದಾಖಲೆ ಮಾಡಿರಿ, ಏನು ಮಾಡಿರಿ ತೊಗೊಂಬರ್ರಿ. ಅದನ್ನು ತೊಗೊಂಬರ್ರಿ, ನಾವು ತೊಗೊಂಬರ್ತೀವಿ. ನಾವು ಆನ್ ರೆಕಾರ್ಡ್ ಬರ್ತೀವಿ. ನಾವು ತಯಾರದೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಿವಾನಂದ ಠೌಳಿ ಅವರ ಮಾತುಗಳಾಗಿತ್ತು. ಬಾಗಲಕೋಟೆಯಲ್ಲಿ ಇನ್ನೇನು ಬೈ ಎಲೆಕ್ಷನ್ ಘೋಷಣೆ ಆಗಿದೆ. ಸದ್ಯಕ್ಕೆ ಅಭ್ಯರ್ಥಿಗಳು ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಮತ್ತೊಂದು ವಿಭಿನ್ನವಾಗಿರುವಂತಹ ಅವರೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಒಂದೇ ಮಾತರಂ.